லத்திலே நீ இருக்க, உன்னை நம்பி நான் இருக்க. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೆಲ್ವರಾಜು. ನಾವು ಇರುವುದು ಬಾನಸವಾಡಿ, ಬೆಂಗಳೂರಿಂದ ಹೊಸೂರಿಗೆ ಇವತ್ತು ಹೋಗ್ಬಿಟ್ಟು ಬರೋಣ ಬನ್ನಿ. ಏನೈತೆ ಹೊಸೂರಿನಲ್ಲಿ? ಮುಮ್ಮೂರ್ತಿ ಸ್ಥಳ ಐತೆ, ಬ್ರಹ್ಮ ವಿಷ್ಣು ಶಿವ. ಇದು ನನ್ನ ಮನೆ ಎದುರಿದ್ದು ಸ್ಟೇಷನ್. ಬೆಳಗ್ಗೆ ಈ ಟ್ರೈನ್ ಬರಬೇಕು 6:25ಗೆ. ಇದು ಬಂದ ಮೇಲೆ 6:15ಗೆ ನನ್ನ ಟ್ರೈನ್, ಹೊಸೂರು ಟ್ರೈನ್ ಬಂದ್ಬಿಡುತ್ತೆ ನೋಡಿ. ಈ ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಹೊಸೂರು ಹೋಗ್ಬೋದು. 6:15ಗೆ ಶುರು ಮಾಡಿದರೆ ಅದು 8 ಗಂಟೆಗೆ ಹೋಗುತ್ತೆ. ನೀವು ಎಷ್ಟೋ ಸ್ಥಳಗಳಿಗೂ ಹೋಗಿರ್ಬೋದು. ಇದು ಬಂದು ಸ್ಟೇಷನಿಂದ ನಿಯರ್ ಬೈ ಬ್ರಹ್ಮ ವಿಷ್ಣು ಶಿವ 3 ಸ್ಥಳ ಐತೆ. 3 ಸ್ಥಳನೂ ಒಂದೇ ದಿವಸದಲ್ಲಿ ನೋಡೋದು ತುಂಬ ಕಷ್ಟ, ಸರಿನಾ? ಬಟ್ ಇದು ಹೊಸೂರಿನಲ್ಲಿ ನಾವು ನೋಡ್ಬೋದು. ತುಂಬ ವಿಶೇಷ. ನಿಮಗೆ ಯಾವುದೋ ಪ್ರಾಬ್ಲಮ್ ಇರಲಿ, ಸರಿನಾ? ಈ ಟ್ರೈನಲ್ಲಿ ಹೋಗ್ಬಿಟ್ಟು 8:15ಕ್ಕೆ ರೀಚ್ ಆಗ್ಬೋದು. ಅಲ್ಲಿಂದ ಔಟ್ಸೈಡ್ ಬಂದರೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ. ಅಲ್ಲಿ ನಿಯರ್ ಬೈ ಒಂದು ದೇವಸ್ಥಾನ ಐತೆ, ಮುರುಘರ ದೇವಸ್ಥಾನ. ಅದನ್ನು ನೋಡ್ಕೊಬೋದು. ಈ ಮುರುಘರ ದೇವಸ್ಥಾನ ನಿಮಗೆ ಬೇಕಂದ್ರೆ ವೀಡಿಯೋ ಮಾಡ್ಕೊಬೋದು. ನಾವು ಹೋಗೋದು ಟ್ಯೂಸ್ಡೇ ವಿಶೇಷ. ಅಲ್ಲಿ ನಿಮಗೇನು ಪ್ರಾಬ್ಲಮ್ ಇದ್ರೂ ಸರಿ ಹೇಳ್ಬಿಟ್ಟು ಬರ್ಬೋದು. ನಮ್ಮ ಜೊತೆಯಲ್ಲೇ ಬನ್ನಿ. ಈಗ ನೀವು ಹೋಗೋದು ಬೇಡ, ವೀಡಿಯೋ ಮಾತ್ರ ನೋಡಿ, ಅದೇ ಸಾಕು. ಬರ್ತೀರಾ? ಈಗ ನೋಡ್ತಾ ಇದ್ದೀವಿ, ಕರ್ಪೂರ ತಗೊಳ್ತಾ ಇದ್ದೀವಿ. ಅಲ್ಲಿ ಫಿನಿಷ್ ಮಾಡಿಬಿಟ್ಟು ಫಸ್ಟು ಬಂದು ಬಸ್ ಸ್ಟ್ಯಾಂಡಿಂದ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬರಬೇಕು. ಲಕ್ಷ್ಮೀನಾರಾಯಣ ದೇವಸ್ಥಾನ, ವಿಷ್ಣು ದೇವಸ್ಥಾನ ಹೆಂಗೆ ಸ್ಟೆಪ್ ಇದೆ ಅಂತ ನೋಡಿ. ಇದೇ ಥರನೇ ಸ್ಟೆಪ್ ಇದೆ. ನಾವು ನಡ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಬನ್ನಿ, ನಡ್ಕೊಂಡು ಮೇಲೆ ಬಂದ ಮೇಲೆ ಇಲ್ಲಿ ಆಂಜನೇಯ ದೇವಸ್ಥಾನ ಐತೆ. ಅವ್ರಿಗೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಬಿಟ್ಟು ವಿಶೇಷ ದಿನ ಓಪನ್ ಆಗಿರುತ್ತೆ, ಬೇರೆ ದಿನ ಕ್ಲೋಸ್ ಆಗಿರುತ್ತೆ. ಒಳಗಡೆ ಇನ್ಸೈಡ್ ಕ್ಯಾಮರಾ ಅಲೌಡ್ ಇಲ್ಲ. ಈ ದೇವಸ್ಥಾನ ಸುತ್ಕೊಂಡ್ಬಿಟ್ಟು ಬಂದು ಮೇನ್ ದೇವಸ್ಥಾನ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಬಂದು ಬ್ರಹ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಬ್ರಹ್ಮಸ್ಥಾನಕ್ಕೆ ಹೋಗ್ಬಿಟ್ಟು ತಿರುಗಾ ವಾಪಸ್ಸು ಶಿವ ದೇವಸ್ಥಾನಕ್ಕೆ ಬರಬೇಕು. ಶಿವ ದೇವಸ್ಥಾನಕ್ಕೆ ಬಂದರೆ 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಅದು ಮುಂಚೆ ಬರಬೇಕು. 12:30ಗೆ ಊಟ ಕೊಡ್ತಾರೆ. ಊಟ ಗಣಪತಿ ಇದ್ದಾರೆ, ತುಂಬ ಒಳ್ಳೆಯದು. ಈ 2026ನಲ್ಲಿ ಒಂದು ಸಲ ಹೋಗ್ಬಿಟ್ಟು ಟ್ರೈ ಮಾಡಿ. ಹೋಗ್ಬಿಟ್ಟು ಬಂದ ಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಹೋಗೋಕ್ಕೆ ಆಗಲ್ಲ ಅಂದರೆ ನೀವು ಹಿಂಗೇ ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆದಮೇಲೆ ಖಂಡಿತ ಹೋಗ್ಬಿಟ್ಟು ಬರಬೇಕು. ಆವಾಗ ಹೋಗೋಕ್ಕಾಗಲ್ಲ ಅಂದರೆ ಅದು ಸರಿಯೇ ಇಲ್ಲ. ಅರ್ಥ ಆಯ್ತಾ? ನೋಡಿ, ಇದು ಅಲೌಡ್ ಇಲ್ಲ, ಅಲೌಡ್ ಇಲ್ಲ. ಖಂಡಿತ ಆಗಿ ಏನು ಪನಿಷ್ಮೆಂಟ್ ಕೊಡ್ತಾರೆ ದೇವರು. ನಾನು ಮಾಡಿದ್ದೀವಿ, ಎಲ್ಲರೂ ನೋಡಲಿ ಅಂತ ವೀಡಿಯೋ. ಪಾಪ ಪುಣ್ಯ ಎಲ್ಲ ನನಗೆ ಸೇರಿದು. ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣ
ಓಂ ನಾರಾಯಣ ಸ್ವಾಮಿಯೇ ಪೊಟ್ರಿ, ಓಂ ನಾರಾಯಣ ಪೊಟ್ರಿ, ಲಕ್ಷ್ಮೀ ನಾರಾಯಣ ಪೊಟ್ರಿ, ಲಕ್ಷ್ಮೀ ನಾರಾಯಣ ಪೊಟ್ರಿ. 2026 ಚೆನ್ನಾಗಿ ಇರಬೇಕು. ಎಲ್ಲರೂ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ಲರಿಗೂ ಒಳ್ಳೆ ಬಿಸ್ನೆಸ್ ಆಗಬೇಕು, ಒಳ್ಳೆ ವಿಷಯ ಸಿಗಬೇಕು. ನೋಡ್ಕೊಂಡ್ಬಿಟ್ಟು ಈಗ ಆಚೆ ಬರ್ತಾಯಿದ್ವಿ. ಬಡಿಗಿಟ್ಟು ಕ್ರಾಸ್ ಮಾಡ್ತಾಯಿದ್ವಿ, ಡೌನ್ ಬರ್ತಾಯಿದ್ವಿ. ಡೌನ್ ಬಂದ್ಬಿಟ್ಟು ಇಲ್ಲಿಂದ ಬ್ರಹ್ಮದೇವರಿಗೆ ಹೋಗಬೇಕು. ಬಟ್ ವೀಡಿಯೋ ಬಂದು ಚೇಂಜಸ್ ಆಗಿದೆ. ಥರ್ಡ್ ವೀಡಿಯೋ ಸೆಕೆಂಡಿಗೆ ಬಂದುಬಿಟ್ಟಿದೆ, ಸೆಕೆಂಡ್ ವೀಡಿಯೋ ಥರ್ಡ್ಗೆ ಹೋಗ್ಬಿಟ್ಟಿದೆ. ಸರಿನಾ? ದೇವಸ್ಥಾನ ಓವರ್ ಆಯಿತು. ಅಲ್ಲಿಂದ ಬ್ರಹ್ಮ ದೇವಸ್ಥಾನ ವೀಡಿಯೋ ಲಾಸ್ಟಾಗಿ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಬ್ರಹ್ಮ ದೇವಸ್ಥಾನ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಇಟ್ಕೊಳ್ಳಿ, ಇದು 3 ದೇವಸ್ಥಾನಕ್ಕೆ ವೀಡಿಯೋ. ಇದು ದೇವಸ್ಥಾನ ರೂಟ್ ಹಿಂಗೆ ಇರುತ್ತೆ. ಇದು ಮಲೆ ಕೋವಿಲ್ ಅಂತ ಹೇಳ್ತಾರೆ. ಇದೇ ವ್ಯೂ. ಒಳಗಡೆ ಹೋಗುತ್ತೆ ಇಲ್ಲ ಅಂತ ನೋಡೋಣ ಇರಿ. ಒಳಗಡೆ ಹೋಗ್ತಾ ಇದೆ, ಬರ್ತಾಯಿದ್ವಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ದೇವಸ್ಥಾನನ ಸುತ್ಕೊಂಡು ಬರ್ತಾಯಿದ್ದೀವಿ. ನೀವು ಡೈರೆಕ್ಟಾಗಿ ಹೋಗೂ ಇಷ್ಟು ಕ್ಲಿಯರಾಗಿ ವಾಚ್ ಮಾಡಲ್ಲ. ಅಲ್ಲಿ ದೇವಸ್ಥಾನ 2 ದೇವಸ್ಥಾನ ಐತೆ. ಶಿವನ ದೇವಸ್ಥಾನ ಕೆಳಗಡೆ ಒಂದು ಐತೆ, ಮೇಲ್ಗಡೆ ಐತೆ. ಮೇಲುಗಡೆ ಬಂದು ಮೇಯ್ನಾಗಿ ಮೇಯ್ನ್ ಜಾಗ ವೀಡಿಯೋಗೆ ಅಲೌಡ್ ಇಲ್ಲ, ಅದನ್ನು ನೋಡ್ಕೊಳ್ಳಿ. ಇದು ಬನ್ನಿ ಮರ. ಅದು ದೇವಸ್ಥಾನ ನವಗ್ರಹ. ಒಂದ್ಸಲ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಈ ವಿಡಿಯೋ ನೋಡಿ, ಅವಾಗ ಅರ್ಥ ಆಗುತ್ತೆ. ನಿಮಗೇನೋ ಡೌಟ್ ಕ್ಲಿಯರೆನ್ಸ್ ಬೇಕಂದ್ರೆ 9035278897ಗೆ ಫೋನ್ ಮಾಡಿ, ನನಗೆ ಗೊತ್ತಿರೋ ವಿಷಯ ಹೇಳ್ತೀವಿ. ಒಂದು ಶಿವನ ದೇವಸ್ಥಾನ ಆಯಿತು, ಇನ್ನೊಂದು ಶಿವನ ದೇವಸ್ಥಾನ ಮೇಲಗಡೆ ಐತೆ. ಸ್ಟೆಪ್ಸ್ ಮೇಲೆ ಹೋಗಿದ್ರೆ ನೀವು ಎಲ್ಲೆಲ್ಲೋ ಹೋಗಿರ್ಬೋದು. ಇಲ್ಲಿಗೆ ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನನ್ನ ಮೈಂಡು, ಆಮೇಲೆ ನಿಮ್ಮ ಅದೃಷ್ಟ. ಹಿಂಗೆ ಈಗ ಈ ಶಿವನ ದೇವಸ್ಥಾನ ಸುತ್ಕೊಂಡು ಬರ್ತಾಯಿದ್ದೀವಿ. ಔಟ್ರ್ ಸೈಡ್ ಇದು.
ನೋಡಿ 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 ನೋಡಿ. ಆಚೆ ಕಡೆ ಬಂದರೆ ಅಲ್ಲಿ ಗಣಪತಿ ಐತೆ, ಮುರುಘರು ಐತೆ, ಅಮ್ಮನ ದೇವಸ್ಥಾನ ಐತೆ, ನವಗ್ರಹ ಐತೆ. ಅದೆಲ್ಲ ಇಲ್ಲ, ವೀಡಿಯೋ ಅಲೌಡ್ ಇಲ್ಲ, ಇದ್ರೂ ನಾನು ಮಾಡಿದ್ದೀವಿ. உங்களுக்கு இந்த திருப்பினா நேரம் வீட்டுக்கு தான் போக முடியும். நான் அங்கதான் போறேன். ஆமா, ஒண்ணு சரி போயிட்டு செலவர வாங்கி போறோம். இது டிராவலிங் நான் போயிட்டு இங்க வரதுக்குள்ள வீட்டுக்கு வரல டைம் ஆயிடும். அப்பனா 100 ரூபாய் நாள உங்க வீட்டு பக்கத்துல வாங்கிக்கோ. சொல்லாத, வெளிய புலம்பாத. சார்ஜர் போட்டுக்கிறோம்.
ಇದೆ ಧರ್ಮ ದೇವಸ್ಥಾನ. ಕೆಲವು ಟೈಮ್ ಓಪನ್ ಆಗಿರುತ್ತೆ, ಕೆಲವು ಟೈಮ್ ಕ್ಲೋಸ್ ಆಗಿರುತ್ತೆ. ಇಲ್ಲಿಗೆ ಹೋಗ್ಬಿಟ್ಟು ಬಂದರೆ ಇದು ಸೆಕೆಂಡ್ ನೋಡಿಬಿಟ್ಟು ಶಿವದವಾಸರ ಹೋಗ್ಬೇಕು. ಓಕೆ, ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಮೈಯಲ್ಲಿ ಹುಷಾರಿಲ್ಲ, ಇದ್ದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಮಾಡ್ತಾಯಿದ್ದೀವಿ. ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಹೇಳ್ತೀವಿ. ಓಕೆ, ಓಂ ಓಸು ಬ್ರಹ್ಮದೇವ ಪೊಟ್ಟು, ಬ್ರಹ್ಮದೇವ ಪೊಟ್ಟು. ಏನು ಬೇಕಿದ್ರೂ ಕೊಡ್ತಾರೆ. ಎಲ್ಲಿಂದ ಬಂದರೂ ಪರವಾಗಿಲ್ಲ, ಯಾರಿದ್ರೂ ಪರವಾಗಿಲ್ಲ. ದೊಡ್ಡವರು ಚಿಕ್ಕವರು ಒಂದು ಲೆಕ್ಕಾಚಾರನೇ ಇಲ್ಲ. ಏನು ಬೇಕಾದ್ರೆ ಕೇಳ್ಬೋದು. ಬ್ರಹ್ಮದೇವ 2026 ಎಲ್ಲರಿಗೂ ಚೆನ್ನಾಗಿ ಕೆಲಸ ಆಗಬೇಕು, ಮನಸ್ಸು ಸಮಾಧಾನ ಆಗಬೇಕು, ಎಲ್ಲ ಪೆಂಡಿಂಗ್ ಮ್ಯಾರೇಜ್ಗಳಾಗಬೇಕು, ಬಿಸ್ನೆಸ್ ಒಳ್ಳೆಯದಾಗಬೇಕು, ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು. ಓಂ ಬ್ರಹ್ಮದೇವ ಬ್ರಹ್ಮದೇವ, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಇನ್ನೊಂದು ವೀಡಿಯೋ ನಾವು ಮೀಟ್ ಮಾಡೋಣ. ಏನು ಸ್ವಾಮಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಓಕೆ, ಮಾಡಿ ಮಾಡಿ ಸ್ವಾಮಿ, ಪೂಜೆ ಮಾಡಿ ನೋಡೋಣ. ದೇವರಿಂದ ಚೆನ್ನಾಗಿದ್ದೀವಿ. ಇಲ್ಲಿಗೆ ನೀವು ಯಾರನ್ನ ಭಕ್ತಾದಿಗಳು ಬಂದ್ರೆ ಬ್ರಹ್ಮದೋಷ ಹೋಗುತ್ತೆ. ಬ್ರಹ್ಮದೋಷ ಹೋಗುತ್ತೆ. ಜಾತಕ ಇದ್ರೆ ಎತ್ಕ ಬರ್ಬೋದು. ಜಾತಕದಿಂದ ತಂದೆ ಇಲ್ಲಿ ಬಿಟ್ಟು ಇಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಹೋದ್ರೆ ನಿಮಗೆ ಬ್ರಹ್ಮದೋಷ ಅನ್ನೋದು ಹೋಗುತ್ತೆ. ಮತ್ತೆ ಅಲ್ಲಿ ಸರ್ಪ ಇದೆ, ಸರ್ಪ ಇದೆ. ಸರ್ಪನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಸರ್ಪದೋಷ ಹೋಗುತ್ತೆ, ಬ್ರಹ್ಮದೋಷ ಹೋಗುತ್ತೆ. ನೀವು ಜಾತಕ ಇದ್ರೆ ಎತ್ಕ ಬಂದ್ರೆ, ಹಂಗಿಲ್ಲ ಅಂದ್ರೆ ಜಾತಕ ಎತ್ಕ ಬಂದು ಜಾತಕ ಬರ್ಸ್ಕೋಬಹುದು. ಜಾತಕ ಬರ್ಕೊಡ್ತೀವಿ. ಸರಿ. ಬ್ರಹ್ಮ ಇದ್ರೆ ಬ್ರಹ್ಮನ ದೋಷ ಇದ್ರೆ ಬ್ರಹ್ಮ ಇದು ಹೋಗುತ್ತೆ. ಅಷ್ಟು ನಮ್ಗೆ ಗೊತ್ತಿರೋದು. ಓಕೆ. ಬ್ರಹ್ಮದೇವಾಯ ನಮಃ. ಶ್ರೀ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವರ ಆಶೀರ್ವಾದ ಸಿದ್ಧಿರಸ್ತು, ಕೃಪಾ ಕಟಾಕ್ಷ ಸಿದ್ಧಿರಸ್ತು, ತಥಾಸ್ತು.